ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೊಗರಿಯ ನಾಡಿನಲ್ಲಿ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಶಿಕ್ಷಣ ಕುಂಠಿತ ಆಗೋಗಿದೆ. ಶಿಕ್ಷಣ ಕಂಪ್ಲೀಟಾಗಿ ನೆಲಕಚ್ಚೋಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಓದ್ತಕ್ಕಂಥವ್ರು ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಬಡವರ ಮಕ್ಕಳ ಮೇಲೆ ಇವತ್ತು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡೋದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ವಿಫಲಾಗಿದೆ, ನೆಲಕಚ್ಚೋಗಿದೆ. ಇವತ್ತು ಬಡವರ ಮಕ್ಕಳಿಗೆ ಶಿಕ್ಷಣದಿಂದ ಇವತ್ತು ಬರೆ ಎಳಿತಕ್ಕಂಥ ಪರಿಸ್ಥಿತಿನ ನಿರ್ಮಾಣ ಆಗಿದೆ. ಆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಅದಾನಿ ಮಕ್ಕಳು ಓದಲ್ಲ, ಅಂಬಾನಿ ಮಕ್ಕಳು ಓದಲ್ಲ, ಇವತ್ತು ಮೋದಿಯವರ ಸಂಬಂಧಿಕರ ಮಕ್ಕಳನ್ನ ಓದಲ್ಲ, ಅಮಿತ್ ಶಾ ಮಕ್ಕಳು ಓದಲ್ಲ, ಇವತ್ತು ನಮ್ಮ ಶಿಕ್ಷಣ ಮಂತ್ರಿಗಳ ಮಕ್ಕಳಂತೂ ಓದಲಿಕ್ಕೆ ಹೋಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಕರ್ನಾಟಕ ರಾಜ್ಯದಲ್ಲಿ 25,000 ಸರ್ಕಾರಿ ಶಾಲೆಗಳನ್ನ ತೆಗೆದುಕೊಟ್ಟಿರ್ತಕ್ಕಂಥ ನೀತಿಯನ್ನ ಇವತ್ತು ನಾವು ಖಡಾಖಂಡಿತ ಉಗ್ರ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಬಸ್ತೀವಿ. ಸರ್ಕಾರಿ ಶಾಲೆಗಳನ್ನು ಉಳಿಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯ 95 ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ಕೊಟ್ಟಿವಿ. ಸರ್ಕಾರಿ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡೋದು ಭಾರ ಆಗ್ತಕ್ಕಂಥ ನೆಪಯೊಡ್ಡು ಇವತ್ತು ಮರ್ಜಿ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಏನಿದೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದು ಗಾದೆ ಮಾತಿದೆ, ಮಗಳಲ್ಲ ಹಳೆ ಅಲ್ಲ ಮಗಳ ಗಂಡ ಅಂತಕ್ಕಂಥ ಮಾತನ್ನ ಇದೆ. ಹಾಗಾಗಿರೋದ್ರಿಂದ ಇವರು ಕಳ್ಳ ಕತ್ರಿ ಇಟ್ಟು ಆಪರೇಷನ್ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಇದು ಬಡವರ ಮೇಲೆ ಹೊರೆ ಮಾಡತಕ್ಕಂಥದ್ದು, ಬಡವರಿಗೆ ಬೆನ್ನಿ ಚೂರಿ ಆಗ್ತಕ್ಕಂಥ ನೀತಿ, ಇದು ಬಡವರ ವಿರೋಧಿ ಧೋರಣೆ, ಶಿಕ್ಷಣದ ವಿರೋಧಿ ಧೋರಣೆ ಆಗಿದೆ ಅಂತಕ್ಕಂಥ ಮಾತಾಡ್ಬೇಕು. ಅದನ್ನು ತಕ್ಷಣವೇ ಕೈಬಿಟ್ಟು ಇವತ್ತು ಬಡವರ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ಸಾರ್ವಜನಿಕ ಶಿಕ್ಷಣ ಆಯುಕ್ತರ ಕಚೇರಿ ಮುಂದುಗಡೆ ಪ್ರತಿಭಟನೆ ನಡೆಸಿದ್ವಿ. ಚಳಿಗಾಲದ ಬೆಳಗಾವಿ ಅಧಿವೇಶನಕ್ಕೆ ತೊಗರಿಯ ನಾಡಿನಿಂದ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿಗಾಗಿ ಮತ್ತು ಸರ್ಕಾರಿ ಶಾಲೆಗಳನ್ನು ಉಳಿವಿಗಾಗಿ, ಅತಿಥಿ ಶಿಕ್ಷಕರ ಬಾಕಿ ವೇತನ ಬಿಡುಗಡೆಗಾಗಿ ಒತ್ತಾಯಿಸಿ ಬೆಳಗಾವಿ ಚಲೋ ಅನ್ನ ಹೋಗ್ತಾ ಇದೆ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಅದು ಬಿಟ್ಬಿಟ್ಟು ನನ್ನ ಬಗ್ಗೆ ಟೀಕೆ ಮಾಡೋದಾಗಲಿ, ನಮ್ಮ ತಂದೆ ಬಗ್ಗೆ ಟೀಕೆ ಮಾಡೋದಾಗಲಿ, ನಮ್ಮ ತಂದೆ MLA ಆದಾಗ ಮಾಡಿದ ಹುದ್ದೆ ಇವತ್ತು ಟೀಕೆ ಮಾಡೋಕ್ಕೆ ಬಂದ್ದಾರೆ. ಮಾದೇ ಪ್ರಸಾದ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಇವತ್ತು ಇವರು ಎಲ್ಲಾದರೂ ಈ ಕಲ್ಕಟ್ಟೆ ಡ್ಯಾಮ್ ಮುಂದೆ ಪ್ರತಿಭಟನೆ ಮಾಡಿದ್ರಲ್ಲ, ನಾಗರತ್ನಮ್ಮನವ್ರು ಕಟ್ಟಿರೋದು ಅದನ್ನ ಯಾರು ನೆನೆಸ್ಕೋತಾರ? ನಾಗರತ್ನಮ್ಮವರು ದೂರದೃಷ್ಟಿ ಇಟ್ಕೊಂಡು ಈ ಭಾಗಕ್ಕೆ ನೀರು ಡಿಸ್ಟ್ರಿಬ್ಯೂಟ್ ಆದರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಯ್ತದೆ ಅಂತ ಕಟ್ಟಿದವರು ನಾಗರತ್ನ. ಅವ್ರಿಗೆ ಆ ಬೇಸಿಕ್ ನಾಲೆಜೇ ಇಲ್ಲ. ಸುಮ್ಮನೆ ಅಲ್ಲಿ BJP ಯಡಿಯೂರಪ್ಪನವ್ರ ಹೆಸರು ಹೇಳ್ಕೊಂಡು ಅದು ಇದು ಅಂದ್ಕೊಂಡು ಬರೋ ಬದಲು ನಾವೇನು ಮಾಡಿದ್ದೀವಿ ನಮ್ಮ ಕ್ಷೇತ್ರಕ್ಕೆ ಅನ್ನೋದನ್ನ ಈಗ ತೋರಿಸ್ತೀವಿ ಅವ್ರು ಬೇಕಾದ್ರೆ. ಅವಾಗ 900 ಕೋಟಿ ಲೆಕ್ಕ ಹೇಳಿ, ಸುಮ್ಮನೆ 900 ಕೋಟಿ ಈಗ ನನ್ನ ಬಾಯಲ್ಲೇ ಇದೆ ಏನೇನು ಮಾಡಿದ್ದೀವಿ ಅಂತ. 2 ವರ್ಷ ನಾವು 150 ಕೋಟಿ ತಂದಿರ್ಬೋದು. 900 ಕೋಟಿ ಈಗ 475 ಕೋಟಿ ಅದು ಒಂದು ಪ್ರಾಜೆಕ್ಟ್, ಅದೇನು ಡಿಸ್ಟ್ರಿಬ್ಯೂಟ್ ಆಗಿ ಅದರಲ್ಲಿ ರೋಡ್ಗಳು ಸ್ಕೂಲ್ಗಳಾಗಲ್ಲ. ಆದರೆ ಎಲ್ಲ ಟೋಟಲ್ ತಗೋಬೇಕು. ಇವರು ಸುಮ್ಮನೆ ತಂದಿದ್ರೆ 900 ಕೋಟಿಗೆ ಏನು ಮಾಡೋರು? ಇಲ್ಲಿ ಗುಂಡ್ಲುಪೇಟೆಯಲ್ಲಿ 130 ಕೋಟಿ ಒಂದು ಎಕ್ಸ್ಪ್ರೆಸ್ ಲೈನ್ ಮಾಡೋರು ಟೌನ್ಗೆ. ಅದು ಬಿಟ್ಟರೆ ಮೇಜರ್ ಆಗಿ ಯಾವುದೂ ಮಾಡಿಲ್ಲ.